ನಾನು ಈ ವ್ಲಾಗ್ ಪೋಸ್ಟ್ ಮಾಡಬಾರ್ದಂತ ಅನ್ಕೊಂಡಿದ್ದೆ, ಆದ್ರೆ ಪಾಪ ನನ್ನ ಗಂಡ ತುಂಬಾ ಇಷ್ಟಪಟ್ಟು ವಿಡಿಯೋ ಶೂಟ್ ಮಾಡಿದ್ರು ಅನ್ನೋದಕ್ಕೋಸ್ಕರ ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ತುಳಸಿ ಗಿಡ ಹಾಳಾಗಿತ್ತು ಅಂತ ಹೊಸ ತುಳಸಿ ಗಿಡನ ಖರೀದಿ ಮಾಡಿದ್ವಿ. ತುಳಸಿ ಗಿಡ ನೆಡೋಕ್ಕಿಂತ ಮುಂಚೆ ₹1 ಕಾಯಿನ್ ಹಾಕಿ ತುಳಸಿ ಗಿಡನ ನೆಟ್ರೆ ತುಂಬಾನೇ ಒಳ್ಳೇದು. ಅದನ್ನ ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡಕ್ ಆಗಿಲ್ಲ, ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ. ತುಳಸಿ ಗಿಡದಲ್ಲಿ ವಿಷ್ಣು ಮತ್ತೆ ಮಹಾಲಕ್ಷ್ಮಿ ಇರ್ತಾರೆ. ತುಳಸಿ ಗಿಡನ ನೀವು ಶನಿವಾರ, ಗುರುವಾರ, ಶುಕ್ರವಾರ, ಮಂಗಳವಾರ ಇಂಥ ದಿನದಲ್ಲಿ ಮಾತ್ರ ತುಳಸಿ ಗಿಡನ ನೆಡಬೇಕು. ಬೇರೆ ದಿನದಲ್ಲಿ ತುಳಸಿ ಗಿಡನ ನೆಡಬಾರ್ದು. ಹಾಗೂ ಏಕಾದಶಿ ದಿನ ಕೂಡ ನೆಡಬಾರ್ದು. ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿವಸ ದ್ವಾದಶಿ ದಿನ ತುಳಸಿ ಮದ್ವೆ ಅಂತ ಆಚರಿಸ್ತೀವಿ. ದ್ವಾದಶಿ ಅಥವಾ ಉತ್ಥಾನ ದ್ವಾದಶಿ ಎಂದು ಬೃಂದಾದೇವಿಗೂ ಹಾಗೂ ವಿಷ್ಣುಗೂ ವಿವಾಹ ಮಾಡಲಾಗುತ್ತೆ. ಅದನ್ನ ನಾವು ತುಳಸಿ ಹಬ್ಬ ಅಂತ ಕರಿತೀವಿ. ಈ ವರ್ಷ ತುಳಸಿ ಹಬ್ಬ ನವೆಂಬರ್ 2ನೇ ತಾರೀಕು ಬಂದಿತ್ತು. ಅವತ್ತು ಯಾರಿಗೆ ಮಾಡಕ್ ಆಗಿಲ್ವೋ ಅವರು ಕಾರ್ತಿಕ ಹುಣ್ಣಿಮೆ ಅಥವಾ ಕಾರ್ತಿಕ ಅಮಾವಾಸ್ಯೆ ದಿನ ತುಳಸಿ ಹಬ್ಬನ ಮಾಡ್ಬೋದು. ತುಳಸಿ ಹಬ್ಬನ ನೀವು ಗೋಧುಳಿ ಲಗ್ನದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ತುಳಸಿ ಹಬ್ಬಕ್ಕೆ ನಿಮ್ಗೆ ಮೇನ್ ಆಗಿ ಬೇಕಾಗಿರೋದು ಕೃಷ್ಣನ್ ವಿಗ್ರಹ ಹಾಗೂ ನಲ್ಲಿಕಾಯಿ ಕುಡಿ. ನಮ್ಮನೆ ತುಳಸಿ ಪಾಟ್ ಒಳಗಡೆ ಅವರೇ ಕೃಷ್ಣನ್ ವಿಗ್ರಹ ಕೊಟ್ಟಿರೋದ್ರಿಂದ ನಾನು ತುಳಸಿ ಪಾಟ್ನ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಹಾಗೂ ಕೃಷ್ಣನ್ ವಿಗ್ರಹಕ್ಕೂ ಅರ್ಶಿನ ಕುಂಕುಮ ಇಕ್ಕಿ ಗೆಜ್ಜೆ ವಸ್ತ್ರನ ಹಾಕ್ತೀನಿ. ಗೆಜ್ಜೆ ವಸ್ತ್ರ ನೀವು ಕೃಷ್ಣನ್ಗೂ ಹಾಕ್ಬೇಕು ಹಾಗೂ ತುಳಸಿಗೂ ಮತ್ತೆ ನಲ್ಲಿಕಾಯಿ ಕುಡಿಗೂ ಸೇರ್ಸಿ ಹಾಕ್ಬೇಕು. ನಲ್ಲಿಕಾಯಿ ಕುಡಿನ ನೀವು ತುಳಸಿ ಪಾಟ್ ಒಳಗಡೆನೆ ಜೊತೆಗೇನೆ ಸಿಗಿಸ್ಬೇಕು. ಮತ್ತೆ ನಿಮ್ಗೆ ನಲ್ಲಿಕಾಯಿ ದೀಪ ಬೇಕು. ನಲ್ಲಿಕಾಯಿ ದೀಪ ನೀವು ಎಷ್ಟು ಬೇಕಾದ್ರೂ ನಿಮ್ಗೆ ಎಷ್ಟು ಅಂಟಿಸ್ಬೇಕು ಅನ್ಸ್ತೋ ನೀವು ಅಷ್ಟು ಅಂಟಿಸ್ಬೋದು, 5, 9 ಅಷ್ಟು. ಬಟ್ ನಾನು 5 ದೀಪ ಅಂಟಿಸ್ತೀನಿ. ಇದನ್ನ ನೀವು ತುಪ್ಪದಲ್ಲೇ ಅಂಟಿಸ್ಬೇಕು. ನಲ್ಲಿಕಾಯಿನ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ತರ ಎಲ್ಲ ತೆಗೆದ್ರೆ ಆವಾಗ ನಿಮ್ಗೆ ಅದು ದೀಪ ಇಡೋಕೆ ಆಗುತ್ತೆ. ಮತ್ತೆ ಇದಕ್ಕೆ ನೀವು ಅವಲಕ್ಕಿ ಪ್ರಸಾದ ಮತ್ತೆ ಹಣ್ಣು ಕಾಯಿ ಮತ್ತೆ ಬ್ಲೌಸ್ ಪೀಸು ಅಕ್ಕಿ ಈ ತರ ಎಲ್ಲ ಇಡಬೇಕು. ಮತ್ತೆ ತುಳಸಿ ವಿವಾಹ ಮಾಡ್ಬೇಕಂದ್ರೆ ಫಸ್ಟ್ ನೀವು ಅರ್ಶಿನ ಕೊಂಬಲನೆ ಮದ್ವೆ ಮಾಡ್ಕೊಳ್ಳಕ್ಕೆ ತಾಳಿ ತರ ರೆಡಿ ಮಾಡ್ಕೊಂಡು ಅದನ್ನ ನೀವು ತುಳಸಿಗೆ ಕಟ್ಟಬೇಕು. ಮತ್ತೆ ನಾನು ಚಿಕ್ಕವಳಾಗಿದ್ದಾಗ ನನಗೆ ಈ ತುಳಸಿ ಹಬ್ಬ ಇಷ್ಟೊಂದು ಇರುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಂಗೆ ಹೆಂಗಿಂದ ಯಾರಾದ್ರೂ ತುಳಸಿ ಹಬ್ಬ ಮಾಡ್ತಿದ್ರು, ತುಳಸಿ ಹಬ್ಬ ಮಾಡ್ತಿದ್ದಾರೆ ಅನ್ನೋದಷ್ಟೇ ನಮ್ಗೆ ಬರ್ತಿತ್ತು. ಬಟ್ ಈಗ ನಾವು ತುಳಸಿ ಹಬ್ಬ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ತುಳಸಿ ಹಬ್ಬದಲ್ಲಿ ಇಷ್ಟೊಂದೆಲ್ಲ ವಿಧಾನಗಳು ಇರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ. ತುಳಸಿ ಹಬ್ಬನ ನೀವು ಮನೇಲಿ ಮಾಡಿದ್ರೆ ಕನ್ಯಾದಾನ ಮಾಡ್ದಷ್ಟೇ ಪುಣ್ಯ ಸಿಗುತ್ತೆ. ಮತ್ತೆ